ನೀನು ಒಂಟಿಯಾಗಿದೆಯಾ ಅಂತ ಅವನಿಗೆ ಗೊತ್ತು, ಅದಕ್ಕೆ ಇಷ್ಟೆಲ್ಲ ಆಟ ಆಡ್ತಿದ್ದಾನೆ. ಆದರೆ ನಿನ್ನ ಜೊತೆ ಒಬ್ಬ ಇದ್ದಾನೆ ಅಂತ ಗೊತ್ತಾದರೆ ಅವನು ನಿನ್ನ ತಂಟೆಗೆ ಬರಲ್ಲ. ಹೌದು ಸೋನು, ನೀನಿನ್ನೂ ಸಿಂಗಲ್ ಅಲ್ವಾ, ಅದಕ್ಕೆ ಅವನು ಪದೇ ಪದೇ ಮತ್ತೆ ನಿನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಮತ್ತೆ ನಿನ್ನ ಲೈಫಲ್ಲಿ ಬರ್ಬೋದಾ ಅಂತ. ಜೀವನ ಪೂರ್ತಿ ನಿನ್ನ ಜೊತೆಲಿರೋನು, ನಿನ್ನನ್ನು ಯಾವಾಗಲೂ ಕಾಪಾಡೋನು, ನಿನ್ನ ಜೊತೆಲೇ ಇದ್ದರೆ ಇಂಥ ಧೀರಜ್ಜಂಥವ್ರು ಯಾರೂ ನಿನ್ನ ತಂಟೆಗೆ ಬರಲ್ಲ. ನಾನು ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನು ಒಂದ್ಸಲ ಯೋಚನೆ ಮಾಡಿ ನೋಡು. ನೆನ್ನೆ ಲಕ್ಕಿ ಆಗಿದ್ದಕ್ಕೆ ನಿನ್ನನ್ನು ಆ ಸ್ಥಿತಿಯಲ್ಲೂ ಸೇಫಾಗಿ ಮನೆ ಕರ್ಕೊಂಡು ಬಂದು ಬಿಟ್ರು. ಆದರೆ ಬೇರೆಯವರಾಗಿದ್ದರೆ ಅದನ್ನೇ ಅಡ್ವಾಂಟೇಜ್ ತಗೊಂಡಿರೋರು. ಯಾವಾಗಲೂ ಟೈಮು ಒಂದೇ ಥರ ಇರಲ್ಲ. ಅಪ್ಪಾಯನ ಸೆರ್ಗಲ್ ಕಟ್ಕೊಂಡು ತಿರುಗಾಡ್ತಿದ್ಯಾ ಅನ್ನೋದನ್ನ ನೆನಪಲ್ಲಿಟ್ಕೊ. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು, ನಮ್ಮವರು ಅಂತ ಇರಬೇಕು. ಅವ್ರು ನಮ್ಮ ಜೊತೆಲಿದ್ದರೆ ಆ ಧೈರ್ಯನೇ ಬೇರೆ. ಇದು ನಿನಗೆಲ್ಲ ಅರ್ಥ ಆಗಲ್ಲ ಬಿಡು. ಹೌದು ಸೋನು, ಅಮ್ಮ ಹೇಳ್ತಿರೋದು ಕರೆಕ್ಟು. ಯು ಬೆಟರ್ ಫೈಂಡ್ ಅ ಸೋಲ್ ಮೇಟ್. ಇಟ್ಸ್ ಹೈ ಟೈಮ್. ನೋಡಮ್ಮ, ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ನಿನಗೆ ಬಿಟ್ಟಿದ್ದು. ನೋಡಿ ಮಂಗಳಕ್ಕ, ನೀವೇನೇನೋ ಹೇಳಬೇಡಿ. ಮಹೇಶ ನಮ್ಮ ಮನೆಗೆ ಶತ್ರು, ಅವರು ಸಹಾಯ ಹೇಗೆ ತಗೋತೀವಿ? ಇದೇ ಕಡೆ ಜಲ್ಜಾ ನೀನು ಯೂಸ್ ಮಾಡ್ಕೊಂಡಿರೋ ಟ್ರಿಕ್ಕು. ಶತ್ರು ಪ್ಲಸ್ ಶತ್ರು ಮಿತ್ರರಾಗ್ತಾರೆ. ಲಕ್ಕಿನ ಕಂಡ್ರೆ ನಿಮಗೂ ಆಗಲ್ಲ, ಮಹೇಶನ್ಗೂ ಆಗಲ್ಲ. ಹಾಗಾಗಿ ನೀವು ಮಹೇಶನ್ನ ಫ್ರೆಂಡ್ ಮಾಡ್ಕೊಂಡ್ರಿ. ನೀವು ಮಾಡಬೇಕಾಗಿರೋ 420 ಕೆಲಸನ ಅವನ ಕಡೆಯಿಂದ ಮಾಡಿಸಿದ್ರಿ. ಆದರೆ ಈ ಮಂಗಳ ಇರೋ ತನಕ ಇದ್ಯಾವುದು ನಡೆಯಲ್ಲ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದಕ್ಕೆಲ್ಲ ಸಾಕ್ಷಿ ಏನೇ ಇದೆ? ನೀನೇನೇನೋ ಸುಮ್ಮನೆ ಹೇಳ್ಬಿಟ್ರೆ ಎಲ್ಲರೂ ನಂಬಿಡ್ತಾರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟೋಳ ಹತ್ರ ಸಾಕ್ಷಿ ಇಲ್ಲದೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಸಾಕ್ಷಿ ಇಟ್ಕೊಂಡೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗೇನು ನಿಮಗೆ ಸಾಕ್ಷಿ ಬೇಕು ಅಷ್ಟೇ ತಾನೇ? ಒಂದು ನಿಮಿಷ, ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ತುಂಬ ಮಜವಾಗಿದೆ, ನೋಡಿ ಎಂಜಾಯ್ ಮಾಡಿ. ನಮ್ಮ ಜಲ್ಜಾ ಮೇಡಮ್ ಸಂಖ್ಯೆ ಬಿದ್ದವ್ರದೆಲ್ಲ ಸೈನ್ ಮಾಡ್ಕೊಂಡ್ಬಂದ್ರು. ನಾನೇ ಖುದ್ದಾಗಿ ನಿಂತ್ಕೊಂಡು ಎಲ್ಲ ಮಾಡ್ಕೊಟ್ಟಿದ್ದೇನೆ. ಆದರೆ ಹೀಗೆಲ್ಲ ಮಾಡೋದ್ರಿಂದ ಅವ್ರಿಗೇನು ಉಪಯೋಗ? ಆಸ್ತಿ ಎಲ್ಲ ಆ ಲಕ್ಕಿ ಹೆಸರಿಗೆ ಹೋಗುತ್ತೆ, ಅವ್ರು ಅಳಿಯಂಗೆ ಬರಲ್ಲ ಅಲ್ವಾ? ಜಲ್ಜಾ ಅವರು ತುಂಬ ಪೆದ್ದುನಪ್ಪ. ಆ ಥರ ಹೇಳ್ಬಿಡಿ ಮೇಡಮ್, ಅವ್ರು ಅಷ್ಟೊಂದು ಪೆದ್ದು ಅಲ್ಲ. ಈ ಥರ ಮಾಡೋದ್ರಿಂದ ಲಕ್ಕಿಗೆ ದತ್ತನ ಮೇಲೆ ಕೋಪ ಬರುತ್ತೆ, ದತ್ತ ಲಕ್ಕಿ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಇದು ಪ್ಲಾನು. ಪ್ಲಾನು ತುಂಬ ಚೆನ್ನಾಗಿದೆ. ನೀವು ತುಂಬ ಇಂಟೆಲಿಜೆಂಟ್. ಹೋಗಿ ಮೇಡಮ್. ಈಗ ಹೇಳಿ, ಸಾಕ್ಷಿ ಇಟ್ಕೊಂತಾನೆ ನಾನು ಇಷ್ಟೆಲ್ಲ ಮಾತಾಡಿದ್ದು? ನೀನೇನೋ ಇಲ್ಲಿ ಮಾತಾಡ್ತಾ ಹೋಗ ಇಲ್ಲಿಂದ. ನೋಡಿ ಅವ್ರ ಕೈ ಬಿಡಿ, ಅವ್ರ ಕೈ ಇಡಲ್ಲ. ಏನೋ ಮಾಡ್ತೀಯಾ?
ಪಾಪ ನನ್ನಿಂದ ಲಕ್ಕಿಗೆ ಎಷ್ಟು ಅವಮಾನ ಆಯಿತು. ಆ ಲೋಫರ್ ಹತ್ರ ಹೊಡೆಸ್ಕೊಂಡ್ರು ಸುಮ್ಮನೆ ಇದ್ರು. ನಾನೇ ಅವ್ರ ಹತ್ರ ಸಾರಿ ಕೇಳಬೇಕು. ಲಕ್ಕಿಯವರೇ, ನಿಮಗೆ ಫೋನ್ ಬರ್ತಿದೆ. ಯಾರಂತ ನೋಡು ಗೀತಾ. ಇರಿ ನೋಡ್ತೀನಿ. ಸೂಪರ್ ಸ್ಟಾರ್ ಸೊನಾಲಿ ಅವ್ರದ್ದು. ಸರಿ, ಅದು ಏನಂತ ಕೇಳು. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಂತೀರಾ? ಮಂಗ್ಲಿ, ನೀ ತುಂಬ ಒಳ್ಳೆಯವಳಲ್ವೇನೆ? ನಾನು ಹಿಂದೆ ನಿನ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ. ಎಂಥ ಒಳ್ಳೆ ಫ್ರೆಂಡು ಕಣೆ ನೀನು ನನಗೆ. ಪ್ಲೀಸ್ ಕಣೆ, ಇದನ್ನೆಲ್ಲ ಹೊರಗೆ ತರಬೇಡ. ಪ್ಲೀಸ್ ಮಂಗ್ಲಕ್ಕ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಈ ವಿಡಿಯೋನ ನಾನು 3 ಥರ ಉಪಯೋಗಿಸ್ಕೋಬೋದು. ಒಂದು, ದತ್ತಂಗೆ ತೋರಿಸ್ಬೋದು, ಆಗೇನಾಗತ್ತೆ, ಗಂಡ ಹೆಂಡತಿ ಬೇರೆ ಆಗ್ತಾರೆ. ಇನ್ನೊಂದು, ಮನೆಯವ್ರಿಗೆಲ್ಲ ತೋರಿಸ್ಬೋದು, ಆವಾಗೇನಾಗತ್ತೆ, ಇಬ್ಬರಿಗೂ ಚೀಮಾರಿ ಆಗ್ತಾರೆ. ಮೂರನೇದು, ಪೊಲೀಸಿಗೆ ಕೊಡ್ಬೋದು, ಆವಾಗೇನಾಗತ್ತೆ ಅಂತ ನಿಮಗೆ ಗೊತ್ತಲ್ಲ. ಮಂಗಳ, ಬೇಡ ಕಣೆ, ನೋಡು ಅಂಥ ಕೆಲಸ ಮಾಡಬೇಡ ನೀನು. ಊರವ್ರ ಮುಂದೆ ಎಲ್ಲ ನನ್ನ ಮರ್ಯಾದೆ ಹೋಗುತ್ತೆ ಕಣೆ, ಪ್ಲೀಸ್. ಹೋಗ್ಲಿ ಬಿಡಿ, ನೀವು ಮಾಡಿರೋದು ಮರ್ಯಾದೆ ಹೋಗುವಂಥ ಕೆಲಸ ತಾನೇ. ಆದರೆ ಮಂಗ್ಲಕ್ಕ, ನಿಮ್ಗೆ ಇದರಿಂದ ಏನು ಲಾಭ ಹೇಳಿ? ಓ, ನೀನು ಇದನ್ನ ವ್ಯವಹಾರಕ್ಕೆ ತಿರುಗಿಸ್ತಾ ಇದೀಯಾ? ನಿಮ್ಮಮ್ಮಂಗೆ ಸರಿಯಾದ ಮಗಳು ನೋಡಿ ನೀನು. ನನಗೆ ಇದರಿಂದ ಯಾವ ಆಸ್ತಿ ಆಗಲಿ ದುಡ್ಡಾಗಲಿ ಬೇಕಾಗಿಲ್ಲಮ್ಮ. ನನ್ನ ನಾದ್ನಿ ಸಂಸಾರ ಸರಿ ಹೋಗಬೇಕು. ಅಣ್ಣ ತಮ್ಮಂದಿರಿಬ್ರು ಜಗಳ ಮಾಡ್ಕೊಂಡಿದ್ದಾರಲ್ಲ, ಅವರಿಬ್ರು ಸರಿ ಹೋಗಬೇಕು. ನಿಮ್ಮಿಬ್ಬರು ನಿಜವಾದ ಬಣ್ಣ ಏನು ಅಂತ ಬಯಲಾಗಬೇಕು. ಬೇಡಪ್ಪ, ನಾನು ಫೋನ್ ಎತ್ತಿದ್ರೆ ನೀವು ಯಾರು ಅಂತ ಕೇಳ್ತಾರೆ. ಅವಾಗ ನಾನೇನು ಹೇಳಲಿ? ಫ್ರೆಂಡು ಅಂತ ಹೇಳ್ಬೋದು, ಆದರೆ ಫ್ರೆಂಡ್ ಆದರೆ ನೀವು ಯಾಕೆ ಫೋನ್ ಎತ್ತಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಸುಮ್ಮನೆ ಒಂದು ಹೋಗಿ ಇನ್ನೊಂದಾಗುತ್ತೆ. ಅವರೇ ಮಾತಾಡಲಿ, ಬೇಡ. ಲಕ್ಕಿಯವರೇ, ನಾನು ಫೋನ್ ಎತ್ತಿಲ್ಲ, ನೀವೇ ಮಾತಾಡಿ ಏನು ಅಂತ. ಸರಿ. ಆ ಹುಡುಗನಿಗೆ ಫೋನ್ ಮಾಡ್ತಿದ್ಯಾ ಅಲ್ವಾ? ಅವ್ನು ಫೋನ್ ರಿಸೀವ್ ಮಾಡ್ತಿಲ್ಲ ಅಲ್ವಾ? ಹೇಗೆ ರಿಸೀವ್ ಮಾಡ್ತಾನೆ? ನೀನು ಹೀಗೆ ಕುಡ್ದು ಬಿಹೇವ್ ಮಾಡಿದ್ರೆ ನನಗೆ ಯಾವ ಕರ್ಮ, ಇವಳು ಸಹವಾಸನೆ ಬೇಡ ಅಂತ ಸುಮ್ಮನಾಗಿರ್ತಾನೆ. ಏನೋ ದೊಡ್ಡ ಸ್ಟಾರು, ಇವಳ ಜೊತೆ ತಿರುಗಾಡಿದ್ರೆ ನನಗೊಂದು ಹೆಮ್ಮೆ ಅಂತ ಅಂದ್ಕೊಂಡಿದ್ದ. ನಿನಗೆ ಅಫೇರ್ ಇತ್ತು,
ಅದಕ್ಕೆ ಈ ರೀತಿ ಕುಡಿದು ಹುಚ್ಚುಚ್ಚಾಗಾಡ್ತೀಯ ಅಂತ ಅವನಿಗೇನು ಗೊತ್ತಿತ್ತು? ಏನೋ ಫಸ್ಟ್ ಟೈಮ್ ಗೊತ್ತಿಲ್ದಲೇ ಹೀಗಾಗಿದೆ ಅಂತ ಮನೆ ಕರ್ಕೊಂಡು ಬಂದು ಬಿಟ್ಟಿದ್ದಾನೆ. ನಿನ್ನ ಜೊತೇಲಿದ್ದರೆ ಪ್ರತಿ ಸಲನೂ ಹೀಗೆ ಮಾಡ್ತೀಯ ಅಂತ ಫೋನ್ ರಿಸೀವ್ ಮಾಡದೆ ಸುಮ್ಮನೆ ಇರ್ತಾನೆ. ಈಗ ನಿನಗೆ ತುಂಬ ಖುಷಿ ಅಲ್ವಾ? ಇದರಿಂದ ನನಗೇನೆ ಖುಷಿಯಾಗುತ್ತೆ. ನಾನು ನನ್ನ ಸಂಕಟನ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಏನು ಸಂಕಟ? ನಿನಗೆ ಖುಷಿನೇ ಆಗ್ತಿರೋದು. ಯಾಕೆ ಹೇಳು? ನೀನು ಹೇಳಿದ್ದನ್ನ ನಾನು ಕೇಳಲಿಲ್ಲ ಅಲ್ವಾ? ಅದಕ್ಕೆ ಅಡ್ವೈಸ್ ಮಾಡಕ್ಕೆ ಬಂದಿದ್ಯಾ ಈಗ? ಒಂದು, ನಾನು ಏನೇ ಹೇಳಿದ್ರು ನಿನಗೆ ಒಳ್ಳೇದಾಗಲಿ ಅಂತಾನೆ. ನಿನಗೆ ದುಃಖ ಆದರೆ ನನಗೆ ಯಾಕೆ ಖುಷಿ ಆಗುತ್ತೆ? ನೋಡು, ನನಗೆ ಕೋಪ ಬರ್ಸ್ಬೇಡ ಪ್ಲೀಸ್, ಲೀವ್. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊ, ಇಲ್ಲಾಂದರೆ ಜೀವನ ಪೂರ್ತಿ ನೀನು ಒಂಟಿಯಾಗಿ ಕಳಿಬೇಕಾಗತ್ತೆ. ನೀನು ಹೀಗೆ ಆಡ್ತಾ ಇದ್ರೆ ಎಲ್ಲರೂ ನಿನ್ನಿಂದ ದೂರ ಆಗ್ತಾರೆ. ಆಮೇಲೆ ನೀನು ಬೇಕು ಅಂದರೂ ನಿನ್ನ ಜೊತೆ ಯಾರೂ ಇರಲ್ಲ. ಯೋಚನೆ ಮಾಡು. ಇದರಿಂದ ಆಗೋ ಪರಿಣಾಮ ಏನು ಅಂದರೆ ದತ್ತ ನಿಂಗೆ ಡಿವೋರ್ಸ್ ಕೊಡ್ಬೋದು, ಅಥವಾ ಎಲ್ಲರೂ ಸೇರಿಕೊಂಡು ನಿನ್ನ ಮನೆಯಿಂದ ಆಚೆ ಹಾಕ್ಬೋದು, ಅಥವಾ ನಾನು ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೋದು. ಆಗಲೇ ಹೇಳಿದ್ನಲ್ಲ ಇದೆಲ್ಲ ಆಗ್ಬೋದು ಅಂತ. ಆದರೆ ಇದರಲ್ಲಿ ಯಾವ್ದು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಂಗಳಕ್ಕ, ನೀವು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನೋಡಿ, ನನ್ನ ಸಂಸಾರ ನಿಮ್ಮ ಕೈಯಲ್ಲಿದೆ. ನಾನು ನಿಮ್ಮ ತಂಗಿ ಅನ್ಕೊಳ್ಳಿ ಮಂಗಳಕ್ಕ. ಥೂ, ನೀ ನನ್ನ ತಂಗಿನ ಬೇಡಪ್ಪ. ಆಮೇಲೆ ನನಗೂ ನಿನ್ನ ಥರನೇ ಕೆಟ್ಟ ಬುದ್ಧಿ ಬಂದ್ಬಿಡುತ್ತೆ. ಈ ಮಂಗ್ಲಿ ಬೇಡ ಕಣೆ. ಅಲ್ವೇ, ನೀನು ಮೊದಲೆಲ್ಲ ಎಷ್ಟೆಲ್ಲ ಮಾಡಿದೀಯಾ? ಹಾಗೆಲ್ಲ ನಾನು ಹೀಗೆ ರಂಪಾಟ ಮಾಡಿದೀನಾ? ನಾನು ಮಾಡಿದ್ದು ಬರೀ ದುಡ್ಡಿನ ವ್ಯವಹಾರ. ಅದಕ್ಕೆ ಪಾಪ ನನ್ನ ಗಂಡ ತಲೆ ಕೊಟ್ಟಿದ್ರು. ಆಮೇಲೆ ಲಕ್ಕಿ ಹತ್ರ ಹೋಗಿ ದುಡ್ಡು ಕೇಳು ಅಂತ ಹೇಳ್ಕೊಟ್ಟಿದ್ದು ನೀವೇ. ನಾವು ಹೋಗೋಷ್ಟರಲ್ಲಿ ಸುಮತಿ ಅಕ್ಕಂಗೆ ಪಿಂಚುಚ್ಚಿ ಚಾಡಿ ಹೇಳ್ಕೊಟ್ಟಿದ್ದು ನೀವೇ. ನಂಗೆ ಇದೆಲ್ಲ ಗೊತ್ತಿಲ್ಲ ಅಂತ ಅನ್ಕೊಂಡ್ರಾ? ಏ ಮಂಗ್ಲಿ, ನೋಡೆ, ಇದನ್ನೇ ಆಗಿದ್ದೆಲ್ಲ ಆಗೋಯ್ತು ಕಣೆ. ನೋಡು, ನಾನು ನಿನ್ನ ಸಾರಿ ಕೇಳ್ತಾ ಇದ್ದೀನಿ ತಾನೆ. ಪ್ಲೀಸ್ ಕಣೆ, ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಯಾರ ಹತ್ರನೂ ಹೇಳಬೇಡ ಅಂತ ನನಗೆ ನೀವು ಹೇಳಕ್ಕೆ ಬರಬೇಡಿ. ಕೆಟ್ಟತನ ತುಂಬ ದಿನ ಉಳಿಯಲ್ಲ ಜಲ್ಜಕ್ಕ. ಆದರೆ ಅದರಿಂದ ಒಳ್ಳೆಯವ್ರಿಗೆ ಮೋಸ ಆಗಬಾರ್ದು ಅಷ್ಟೆ. ಸರಿ, ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಕಣ ಜಲ್ಜಾ. ಈ ವಿಡಿಯೋನ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಇದೆಲ್ಲ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಏನಾಗತ್ತೆ ಅಂತ. ಬಂದ್ರಾ? ತಗೊಳ್ಳಿ, ಮೊದಲು ಅವ್ರಿಗೆ ಫೋನ್ ಮಾಡಿ ಏನು ಅಂತ ಮಾತಾಡಿ. ಯಾಕೆ ಅರ್ಜೆಂಟು? ಆಮೇಲೆ ಮಾಡ್ತೀನಿ ಬಿಡು. ಆಮೇಲೆ ಅಂತ ಮುಂದಕ್ಕೆ ಹಾಕಿದ್ರೆ ಮರ್ತು ಹೋಗ್ತೀರಾ. ಏನು ಇಂಪಾರ್ಟೆಂಟ್ ವಿಷಯ ಇದೆಯೋ ಏನೋ, ಒಂದ್ಸತಿ ಫೋನ್ ಮಾಡಿ ಮಾತಾಡಿ. ಅವ್ರಿಗೆ ಅರ್ಜೆಂಟ್ ಇಲ್ಲ ಅಂದ್ರು ನಿನಗಂತೂ ತುಂಬಾ ಅರ್ಜೆಂಟು ಅಲ್ವಾ? ಮಾತಾಡಿ ಒಂದ್ಸಲ, ಮರ್ತು ಹೋಗ್ತೀರಾ ಇಲ್ಲ ಅಂದ್ರೆ. ನಾನು ಮರ್ತರು ನೆನ್ಪು ಮಾಡೋದಕ್ಕೆ ನೀನ್ ಇದೆಯಲ್ಲ ಗುಂಡಿ. ಮಾತಾಡಿ ಲಕ್ಕಿಯವರೇ ನೀವು. ಹಲೋ. ಹಾಯ್ ಸೋನಾಲಿ ಅವರೇ, ಫೋನ್ ಮಾಡಿದ್ರಿ, ನಾನು ರಿಸೀವ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ನಾನು ಅಷ್ಟು ಸಲ ಕಾಲ್ ಮಾಡಿದ್ದೀನಿ, ರಿಸೀವ್ ಮಾಡೋಕ್ಕೆ ಏನು ನಿಮಗೆ? ಹೇಳಿದ್ನಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸುಳ್ಳು ಹೇಳಬೇಡಿ, ಏನು ಅಷ್ಟೊಂದು ಬ್ಯುಸಿನಾ? ಅದು ಆ್ಯಕ್ಚುಲಿ ಐ ನೋ ಯು ಆರ್ ಅವಾಯ್ಡಿಂಗ್ ಮೀ. ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಲ್ವಾ ನಿಮಗೆ? ಯಾಕಾಗ ಅನ್ಕೋತೀರಾ? ಹಾಗಿದ್ದಿದ್ರೆ ನಾನು ನಿಮಗೆ ವಾಪಸ್ ಫೋನ್ ಮಾಡ್ತಾ ಇದ್ನಾ? ಆಲ್ ಆಫ್ ಅ ಸಡನ್ ಅವಾಯ್ಡ್ ಮಾಡೋಕ್ಕಾಗಲ್ವಲ್ಲ, ಸೊ ಗ್ರ್ಯಾಜುಲಿ ಅವಾಯ್ಡ್ ಮಾಡ್ತಿದ್ದೀರಾ. ನಾನು ಯಾಕೆ ಆ ಥರ ಮಾಡಲಿ? ಬಿಕಾಸ್ ಯು ಗಾಟ್ ಟು ನೋ ದಟ್ ಐ ವಾಸ್ ಇನ್ ಅ ರಿಲೇಷನ್ಶಿಪ್ ಬಿಫೋರ್ ಆ್ಯಂಡ್ ನಾನು ಕೂಡ ಸೀನ್ ಮಾಡ್ತೀನಿ ಅಂತಾನೂ ಗೊತ್ತಾಯಿತು, ಅದಕ್ಕೆ. ಯಾಕೆ ಏನೇನೋ ಅನ್ಕೋತೀರಾ? ಹೌದು, ನೆನ್ನೆ ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಲಿಸನ್, ಡೋಂಟ್ ಚೇಂಜ್ ದ ಟಾಪಿಕ್. ನಿಮಗೆ ನನ್ನ ಮೇಲೆ ಇದ್ದಿದ್ದ ಇಂಪ್ರೆಷನ್ ಚೇಂಜ್ ಆಗಿದೆ, ಅದಕ್ಕೆ ಹೀಗೆ ಆಡ್ತಿದ್ದೀರಾ. ಎಸ್ ನೋ?
ಖಂಡಿತ ಇಲ್ಲ. ಹಾಗಾದ್ರೆ ನನ್ನ ಕಾಲ್ಸ್ನ ಯಾಕೆ ಅವಾಯ್ಡ್ ಮಾಡಿದ್ರಿ? ಹೇಳಿದ್ನಲ್ಲ ಸೋನಾಲಿ ಅವರೇ, ಸ್ವಲ್ಪ ಬ್ಯುಸಿ ಇದ್ದೆ. ಇಫ್ ಯು ವರ್ ಪ್ರಾಕ್ಟಿಸಿಂಗ್ ದೆನ್ ಇಟ್ಸ್ ಫೈನ್. ಮನೇಲಿದ್ದು ನನ್ನ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಏನು ಹೇಳ್ಬೇಕು ಇದಕ್ಕೆ? ಇವಾಗ ಮಾಡಿದ್ದೀನಿ ತಾನೇ. ಏನೋ ಹೋಗ್ಲಿ ಪಾಪ ಅಂತ ಕಾಲ್ ಮಾಡಿರ್ತೀರಾ. ಐ ಡೋಂಟ್ ವಾಂಟ್ ಎನಿಬಡಿ ಸಿಂಪತಿ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ಐ ನೆವರ್ ಟ್ರಬಲ್ ಯು ಅಗೇನ್. ಆ್ಯಂಡ್ ಯಾ, ಬ್ಯುಸಿ ಆಗಿದ್ದೀರಲ್ಲ, ಹೀಗೆ ಬ್ಯುಸಿ ಆಗಿದೆ. ಏನೋ ಮಾತಾಡಬೇಕು ಅಂದರೆ ಇವಾಗ ನೋಡ್ರಿ ಇಬ್ರು ಹೇಗೆ ನಿಂತಿದ್ದೀರಾ? ಯಾರೋ ಒಬ್ರು ಮಾತಾಡಿ ಏನು ವಿಷಯ ಅಂತ. ಅದು ಮನೇಲಿ ಏನೇನೋ ನಡೀತಾ ಇದೆ, ಅದಕ್ಕೆ ಅಲ್ಲಪ್ಪ ದತ್ತ, ಎಷ್ಟೇ ಆಗಲಿ ಅಣ್ಣ ತಮ್ಮಂದ್ರು ನೀವು. ಏನೋ ಒಂದು ಮನಸ್ತಾಪ ಬರುತ್ತೆ, ಜಗಳ ಆಗತ್ತೆ, ಹಾಗಂತ ಮನೆನೇ ಬಿಟ್ಟು ಬಂದ್ಬಿಡೋಕ್ಕಾಗತ್ತಾ? ಅಯ್ಯೋ, ನಾನು ಹಾಗೆಲ್ಲ ಹೇಳ್ತೀನಾ? ನೀವು ಅವತ್ತು ಹೇಳಿದ್ರಲ್ಲ ಈ ಜನ್ಮದಲ್ಲಿ ಮನೆ ಬಿಟ್ಟು ಹೋಗಲ್ಲ ಅಂತ, ಆ ವಿಷಯನ ಅಲ್ಲಿಗೆ ಬಿಟ್ಬಿಟ್ಟಿದ್ದೆ. ಮತ್ತೇನು ಇವಾಗ? ಅಲ್ಲ ರೀ, ಎಷ್ಟು ದಿವಸ ಅಂತ ನಾವು ನೆಮ್ಮದಿ ಕೆಡಿಸ್ಕೊಂಡಿರೋದು ಆ ಮನೇಲಿ, ಅದಕ್ಕೆ ಏನು ಅಂತ ಮಾತಾಡಿದ್ರ? ಅಷ್ಟೊಂದ್ ಸತಿ ಫೋನ್ ಬೇರೆ ಮಾಡಿದ್ದಾರೆ. ಈ ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಏನಾಯ್ತು ಇವಾಗ? 3 ಸಲ ಫೋನ್ ಮಾಡಿದ್ದಾರೆ, ರಿಸೀವ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಕೋಪ ಅವ್ರಿಗೆ. ಪಾಪ ಅವ್ರಿಗೆ ಏನು ಸಮಸ್ಯೆ ಇತ್ತೋ ಏನೋ, ಅದಕ್ಕೆ 10 ಸತಿ ಫೋನ್ ಮಾಡಿದ್ದಾರೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ. ನೀವು ಬೇರೆ ಫೋನ್ ಎತ್ತಿಲ್ಲ, ಸಿಟ್ಟು ಬರೋದು ಸಹಜ ಅಲ್ವಾ? ನೀವಾದ್ರೂ ಕಾಮಾಗಿ ಮಾತಾಡ್ಬೇಕಿತ್ತು. ನಾನು ಕಾಮಾಗೆ ಇದ್ದೆ ಗೀತಾ, ಕೂಗಾಡೋಕ್ಕಾಗತ್ತಾ? ಹಾಗಲ್ಲ ನಾನು ಹೇಳಿದ್ದು. ಅವ್ರು ಏನು ಹೇಳಬೇಕು ಅಂತ ಅನ್ಕೊಂಡಿದ್ದಾರೋ ಅದನ್ನ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಹಾಗೆ ನೀವು ಅವ್ರಿಗೆ ಕಂಫರ್ಟ್ ಮಾಡಬೇಕು. ಮತ್ತೇನಾದರೂ ಮನ್ಸು ಹಾಳಾಗಿರುತ್ತೆ, ಅದಕ್ಕೆ 10 ಸತಿ ಫೋನ್ ಮಾಡಿದ್ದಾರೆ. ಇಲ್ಲ ಅಂದರೆ ಯಾತಕ್ಕೆ ಫೋನ್ ಮಾಡ್ತಾರೆ? ಅದರಲ್ಲೂ ಅವ್ರು ಅಷ್ಟು ದೊಡ್ಡ ಸೂಪರ್ ಸ್ಟಾರು, ಇಂಥ ಎಷ್ಟು ಪರಿಸ್ಥಿತಿಗಳು ನಿಭಾಯಿಸಿರಲ್ಲ. ನನಗಂತೂ ಒಂದು ಅರ್ಥ ಆಗಲ್ಲಪ್ಪ. ಹೇಗೆ ಅರ್ಥ ಆಗುತ್ತೆ? ಅವ್ರು ಅಷ್ಟು ದೊಡ್ಡ ಸೆಲೆಬ್ರಿಟಿ, ದೊಡ್ಡವರೆಲ್ಲ ಹೀಗೆ ಹತ್ರದಿಂದ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಚೆನ್ನಾಗಿದೆ ಅಲ್ವಾ? ನನಗೆ ಈ ಫೋಟೋ ಇಡಿಸ್ಲಿಲ್ಲ. ಅಲ್ಲ, ಈ ಫೋಟೋ ಎಂತಕ್ಕೆ ಹಾಕಿದ್ದಿಲ್ಲಿ? ಇವಾಗ ನಿಮ್ಮಿಬ್ಬರು ಫೋಟೋ ಹಾಕಿದ್ರೆ ಅದಕ್ಕೊಂದು ಅರ್ಥ ಉಂಟು, ಚೆನ್ನಾಗಿರುತ್ತೆ ನೋಡೋಕೆ. ಮೇಡಮ್, ಇದು ಇಲ್ಲೇ ಇರಲ್ಲ, ಇಲ್ಲಿ ಸ್ವಲ್ಪ ಕೆಳಗಡೆ ಹಾಕ್ಬಿಡ್ಲ? ಇಲ್ಲ, ಇದೇ ಕರೆಕ್ಟ್ ಆಗಿದೆ. ಏ ಲೂಸು, ಈ ಫೋಟೋ ಇಲ್ಯಾಕೆ ಹಾಕಿದ್ಯಾ? ಚೆನ್ನಾಗಿದೆ ಅಂತ ಹಾಕಿದ್ದೀನಿ. ಸೊನಾಲಿ ಅವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋನ ಫ್ರೇಮ್ ಮಾಡಿಸಿ ಮನೇಲಿ ಹಾಕಿದ್ಯಾ ಅಂದ್ರೆ ಏನರ್ಥ? ಏನರ್ಥ ಅಂದ್ರೆ, ಸಿನಿಮಾ ತಾರೆ ಸೊನಾಲಿ ಅವ್ರ ಜೊತೆಗೆ ಕಬಡ್ಡಿ ಸ್ಟಾರ್ ಲಕ್ಕಿ ಅವ್ರು ತೆಗೆಸ್ಕೊಂಡಿರೋ ಫೋಟೋ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನೀವಿಬ್ರು ಒಟ್ಟಿಗೆ ಇದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಮ್ಮಿಬ್ರು ಫೋಟೋ ಹಾಕಕ್ಕಾಗತ್ತಾ ಭಟ್ರೆ? ಲಕ್ಕಿ ಅವ್ರ ಮದ್ವೆ ಆಗಿಲ್ಲ ಅಂತ ತಾನೇ ಎಲ್ಲರೂ ಅನ್ಕೊಂಡಿರೋದು. ಇವರಿಬ್ರು ಫೋಟೋ ಹಾಕಿದ್ರೆ ಚೆನ್ನಾಗೂ ಇರುತ್ತೆ, ಜೊತೆಗೆ ಯಾರು ಏನೋ ಅನ್ಕೊಳ್ಳೋದು ಇಲ್ಲ. ತಲೆ ಕೆಡಿಸ್ಕೋಬೇಡಿ ಗೀತಾ, ಅದು ಬೇರೆ ವಿಚಾರ. ಇವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋನ ನಮ್ಮನೇಲಿ ಯಾಕೆ ಹಾಕ್ಬೇಕು ಅಂತ? ನೀವೆಷ್ಟು ಲಕ್ಕಿ ಅಂತ ತೋರಿಸೋದಕ್ಕೆ. ಅಷ್ಟು ದೊಡ್ಡ ಸಿನಿಮಾ ಆಕ್ಟರ್ ಸೊನಾಲಿ ಜೊತೆ ಆ್ಯಡ್ ಶೂಟ್ ಎಲ್ಲ ಮಾಡಿದ್ದೀರಾ. ಮತ್ತೆ ಅಂತ ಅವಕಾಶ ಸಿಗುತ್ತೋ ಇಲ್ವೋ, ಅದಕ್ಕೆ ಈ ಫೋಟೋನ ಫ್ರೇಮ್ ಮಾಡಿಸಿ ಹಾಕಿದ್ದೀನಿ. ಅದರಲ್ಲಿ ಏನೂ ತಪ್ಪಿಲ್ಲ. ಅಲ್ಲ ಗೀತಾ, ನಮ್ಮ ಮನೆಯವ್ರು ಯಾರಾದ್ರೂ ಬಂದು ನೋಡಿದ್ರೆ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ಇಬ್ರು ಸೆಲೆಬ್ರಿಟಿಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಚೆನ್ನಾಗಿದೆ ಅನ್ಕೋತಾರೆ.